ಹಲೋ, ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು, ನೇಮ್ ಕೃಷ್ಣಮೂರ್ತಿ ಅಂತ. ಸೊ ಅವರು ಕೇಳಿರೋ ಕ್ವಶನ್ ಏನು ಅಂದರೆ, ಕಮೆಂಟ್ ಮಾಡಿರೋದು, ಅಕ್ಕ ಸರಿ ಹೇಳಿ ಏನಾಯಿತು ಅಂತ ಹಾಕಿದರು. ಸೊ ಅದರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನನಗೆ ತುಂಬ ಏನಂತಾರೆ ಅಷ್ಟೊಂದು ಇಷ್ಟನೂ ಇಲ್ಲ. ಸೊ ಕ್ಲಾರಿಫಿಕೇಷನ್ಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಕಮೆಂಟಿಗೆ. ಸೊ ನೀವು ನನ್ನನ್ನು ಅಕ್ಕ ಅಂತ ಕರೆದಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನಗೆ ತುಂಬ ಖುಷಿಯಾಯಿತು ನೀವು ಆ ಥರ ಕಮೆಂಟ್ ಮಾಡಿರೋದು. ಸೊ ನನ್ನ ವೀಡಿಯೋಸನ್ನು ಜನಗಳು ನೋಡ್ತಾ ಇದ್ದಾರೆ ಅಂತ ನಿಮ್ಮಿಂದ ನನಗೆ ನಿಜವಾಗ್ಲೂ ಅರಿವಾಯಿತು. ಐ ಹೋಪ್ ಆ್ಯಕ್ಚುಲಿ ನಾನು ಪಾರ್ಟ್ 2 ಹಾಕಬೇಕು ಅಂತ ಇದ್ದೆ, ಬಟ್ ಬೇಡ ಅಂತ ಅನ್ನಿಸ್ಬಿಡ್ತು. ಬಿಕಾಸ್ ಒಂದು ಅಣ್ಣ ತಂಗಿ ಅನ್ನೋದು ಆ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ, ಅದು ಗೊತ್ತಿರೋದೆ. ನನ್ನ ಪ್ರಕಾರ ಈ ಥರ ಅಣ್ಣಂದರು ಗಲೀಜಾಗಿ ತಂಗಿಗೆ ಗಲೀಜು ಮಾತಲ್ಲಿ ಬೈಯೋದು, ಇದು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ತಂಗಿಗಿರೋ ಅಂಥ ಒಂದು ಕರುಣೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದೂ ಕಟ್ಟಾಗಿ ಹೋಗುತ್ತೆ. ನಾನಿಷ್ಟೇ ಹೇಳೋದು, ಅಣ್ಣ ತಂಗಿರು ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇರ್ತೀರಾ, ಆ್ಯಂಡ್ ದಯವಿಟ್ಟು ನಿಮ್ಮ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ. ಎಲ್ಲೂ ಯಾವುದೇ ಕಾರಣಕ್ಕೂ ಅದನ್ನು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ, ಬ್ರೇಕ್ ಮಾಡೋಕ್ಕೆ ಬಂದವ್ರನ್ನ ಬಿಡಬೇಡಿ. ಸೊ ದಟ್ ಅಣ್ಣ ಅನ್ನೋನಿಗೆ ನಾನು ಹೇಳ್ತಾ ಇರೋದು, ಯಾವತ್ತೂ ತಂಗಿಗೆ ಹರ್ಟ್ ಆಗೋ ಥರ ಮಾತಾಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಕಮೆಂಟಿಗೆ ಇದರಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋದಲ್ಲಿ ನಿಮಗೆ. ಅಷ್ಟಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಪೂರ್ತಿಯಾಗಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ವಿಷಯ, ಏನೇನು ಆಗಿರೋದು ಅಂತ. ನೀವು ಆ ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಕರೆಕ್ಟಾಗಿ ಆ ವಿಡಿಯೋದಲ್ಲಿ ಏನಾಗಿತ್ತು ಅಂತ. ಈಗೇನು ನಾನು ಹೇಳ್ತಾ ಇದ್ದೀನಿ, RCB ಮ್ಯಾಚ್ ವಿನ್ ಆಗಿದ್ದ ದಿನ ನಾನು ನಮ್ಮ ಅಮ್ಮನಿಗೆ ಕಾಲ್ ಮಾಡಿದ್ದೆ ಆ ಸೆಲೆಬ್ರೇಷನ್ನ ಹೇಳೋಣ ಅಂತ. ಸೊ ಅಟ್ ದಟ್ ಮೂಮೆಂಟ್ ನನಗೆ ಅಮ್ಮ ಕ್ಯಾಶುವಲಾಗಿ ಮಾತಾಡ್ತಾಯಿದ್ರು. ಆ್ಯಂಡ್ ದಟ್ ಟೈಮ್ ನನಗೆ ಸೈಡ್ ಗ್ಯಾಪಿಂದ ಒಂದು 3 ಕೆಟ್ಟದಾಗಿ ಬೈತಾರಲ್ಲ, ಆ ಥರ 3 ಪದಗಳು ಬಂದಿದೆ. ಸೊ ಅದರಿಂದ ನನಗೆ ಫುಲ್ ಡೇ ನಾನು ಅಪ್ಸೆಟ್ ಆಗಿದ್ದೆ. ಸೊ ಅದು ಯಾರು ಮಾತಾಡಿದ್ದಾರೆ ಏನು ಅಂತ ನನಗೆ ಕ್ಲಾರಿಫಿಕೇಷನ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿರೋದು. ಸೊ ಈ ಥರ ಆಗಿದೆ. ಇನ್ನು ಮುಂದೆ ನೀವುಗಳು ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತೀರಾ, ಸೊ ನೀವುಗಳು ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿ ಇದ್ದರೆ ಅವರಿಗೆ ಸ್ವಲ್ಪ ಹೇಳಿ ಅವರಿಗೆ ಈ ಥರ ಎಲ್ಲ ಆಗಬಾರ್ದು ಅಂತ ಅಷ್ಟೇ. ಸೊ ಇದು ನನ್ನ ಒಂದು ಕ್ಲಾರಿಫಿಕೇಷನ್ ವೀಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ, ಕಮೆಂಟ್ ಮಾಡಿದ್ದಕ್ಕಾಗಿ ಕೃಷ್ಣಮೂರ್ತಿ ಅವರೇ. ಅಷ್ಟೇ. ಸೊ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.